ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಒಂದ್ ಹೆಜ್ಜೆ ನೀನ್ ಮುಂದಿಟ್ರೆ ಸಂಬಂಧ ಉಳಿಸ್ಕೋಬಹುದು, ಇಲ್ಲಾಂದ್ರೆ ಸಂಬಂಧನ ಕಳ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲ. ಹೋಗು ಹೋಗು ಕಂದ. ಅಯ್ಯೋ, ಇದರಲ್ಲಿ ತುಂಬ ನೀರಿದೆ, ಅದಕ್ಕೆ ಭಾರ ಅನ್ಸುತ್ತೆ. ಬಟ್ಟೆನ ಚೆನ್ನಾಗಿ ಹಿಂಡಿದ್ರೆ ಭಾರ ಕಡಿಮೆ ಆಗತ್ತೆ. ಆಹಾ, ನಿನ್ನಂತ ಗಂಡನ್ನ ಮೊದಲನೇ ಸಲ ನೋಡ್ತಾ ಇರೋದು ನಾನು. ಈಗ ಸ್ವಲ್ಪ ಹೊತ್ತು ಮುಂಚೆ ನಿನ್ ಹೆಂಡತಿ ಕುಡ್ದಿರೋ ಲೋಟನ್ನ ತೆಗಿಯಕ್ಕಾಗಲ್ಲ ಅಂದ್ಲು, ಆದ್ರೆ ನೀನು ಅವಳಿಗೋಸ್ಕರ ಬಟ್ಟೆ ಹಿಂಡು ಕೊಡ್ತಾ ಇದ್ಯಾ. ಜೀಜಾಬಾಯಿ, ಎಷ್ಟು ವಿಷ ತುಂಬಿಕೊಂಡಿದ್ಯಾ ನೀನು. ಇನ್ನು ಎಷ್ಟು ವಿಷ ಕಾರ್ತ್ಯಾ? ವಿಷ ಕಾರ್ತಿಲ್ಲ ಅವರು. ಏನು ನಡೀತೋ ಅದನ್ನೇ ಹೇಳ್ತಿದ್ದಾರಷ್ಟೇ. ನೀವೇ ನೋಡಿದ್ರಲ್ಲ ಅತ್ತೆ, ಆನಂದ ತಾನು ಗಂಡ ಅನ್ನೋದನ್ನೇ ಮರಿತಾ ಇದ್ದಾನೆ. ಬಟ್ಟೆ ಹಿಂಡು ಕೊಡೋಕ್ಕೆ ಬಂದಿದ್ದಾನೆ. ಇವನಿಗಿನ್ನೂ ಅರ್ಥ ಆಗಿಲ್ಲ. ಇವತ್ತು ಹೆಂಡತಿಗೋಸ್ಕರ ಸಹಾಯ ಮಾಡೋಕ್ಕೆ ಬಂದಿದ್ದಾನೆ. ನಾಳೆ ಇದೇ ಥರ ಇವನ್ ಗಂಡು ಅನ್ನೋ ಅಹಂಕಾರನೂ ಹಿಂಡಿ ಹೊರಗೆಸಿತಾಳಷ್ಟೆ. ಇದಿರ್ಲಿ ಬಿಡಿ, ಈ ಕೆಲಸ ನಾನು ಮಾಡ್ಕೋತೀನಿ. ಆದ್ರೆ ಇಲ್ಲ ಇಲ್ಲ, ನೀವಿಬ್ರು ಸೇರೆ ಬಟ್ಟೆ ಒಣಗಾಕಿ, ನಮ್ಗೇನು ಕಷ್ಟ ಇಲ್ಲ. ನಾನ್ ಹೇಳಕ್ ಬಂದಿದ್ದಿಷ್ಟೇ, ನಿನ್ ಗಂಡ ನಿನ್ಗೋಸ್ಕರ ಒಂದ್ ಹೆಜ್ಜೆ ಮುಂದೆ ಬಂದಿದ್ದಾನೆ, ಸಹಾಯ ಮಾಡ್ಲಿ ಪಾಪ. ಹಾಗೆ ನೀನು ಕುಡ್ದಿರೋ ಚಹಾ ಲೋಟನ ಇಟ್ಟಿದ್ಯಲ್ಲ, ಅದನ್ನೆತ್ತಿ ಒಳಗಿಡು. ಹಾ, ಆನಂದಾಗೂ ಮಂದಟ್ಟಾಗ್ಲಿ. ಅಷ್ಟೇ ಅಲ್ಲ, ಲಕ್ಷ್ಮಿಗೂ ಸಂಬಂಧ ಉಳಿಸ್ಕೋಬೇಕನ್ನೋ ಮನ್ಸಿದೆ ಅಂತ. ಲಕ್ಷ್ಮಿ ಯಾಕೆ ಸಾಬೀತು ಮಾಡಬೇಕು? ಲಕ್ಷ್ಮಿ, ಚಹಾ ಲೋಟನ್ ತೆಗಿಬೇಡ ನೀನು. ಲಕ್ಷ್ಮಿ, ಕರ್ಣನ್ ಮಾತನ್ನ ಕಿವಿಗೆ ಹಾಕೋಬೇಡ. ಇದು ಆನಂದ ಮತ್ತು ನಿನ್ನ ಸಂಬಂಧದ ವಿಷಯ. ಕರುಣಾ ಅಕ್ಕ ಹೇಳ್ತಿರೋದು ಸರಿ ಇದೆ. ನೀವು ಬನ್ನಿ ನನ್ನ ಜೊತೆ. ಜೀಜಾಬಾಯಿ, ತಪ್ಪು ಮಾಡ್ತಾ ಇದೆಯಾ ನೀನು. ನಿನ್ ದ್ವೇಷದ ಬೆಂಕಿ ಭೀಮ ರಮಾ ಇಂದ ಹಿಡಿದು ಈಗ ಈ ಮಕ್ಕಳವರೆಗೂ ತಾಕ್ತಿದೆ. ತಡೀರಿ ನೋಡೋಣ, ಮನೇಲಿ ಜನ ಇದ್ದಾರೆ, ಎಲ್ರೂ ಸೇರಿ ತಡೀರಿ ನೋಡೋಣ. ನೋಡ್ತೀರಿ ಇನ್ನು ಈ ಕಿಚ್ಚು ಹೇಗ್ ಹತ್ತಿ ಉರಿಯತ್ತೆ ಅಂತ. ಹೋಗಿ ಒಳಗ್ ಹೋಗಿ ನೋಡಿ. ಲಕ್ಷ್ಮಿ ಅಳ್ತಿದ್ದಾಳೆ ಪಾಪ, ಹೋಗಿ ಸಮಾಧಾನ ಮಾಡಿ. ಅಲ್ಲ ಆ ಕಡೆ ನೋಡಿ. ನಿಮ್ ಇನ್ನೊಬ್ಳು ಸೊಸೆನೂ ಅಳ್ತಿದ್ದಾಳೆ.
ಅಯ್ಯೋ ಅಕ್ಕ, ಅಲ್ಲಿ ನೋಡಿ, ನಿಮ್ ಕೊನೆ ಸೊಸೆನೂ ಹತ್ಕೊಂಡ್ ನಡ್ಕೊಂಡ್ ಬರ್ತಿದ್ದಾಳೆ. ಎಂಥ ಅದ್ಭುತ ದೃಶ್ಯ ಇದು. ಮನೆ ಎಲ್ಲ ಸೊಸೆರು ಒಟ್ಟಿಗೆ ಹತ್ಕೊಂಡ್ ಕೂತಿದ್ದಾರೆ. ಇಂಥ ದೃಶ್ಯ ನೋಡೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ರಮಾ, ಅಯ್ಯೋ ನಿಲ್ಲಿ. ಮತ್ತೆ ನೀವು ತಪ್ಪು ಮಾಡಬೇಡಿ. ಮನೆ 3 ಜನ ಸೊಸೆರು ಒಟ್ಟಿಗೆ ಕಣ್ಣೀರ್ ಹಾಕ್ತಿದ್ದಾರೆ. ಆದ್ರೆ ನೀವು ಕರುಣಾ ಲಕ್ಷ್ಮಿನ ಬಿಟ್ಟು ರಮಾ ಹತ್ರ ಹೋಗ್ತಿದ್ದೀರಾ. ಹೀಗ್ ಮಾಡಿದ್ರೆ ಕರುಣಾ ಲಕ್ಷ್ಮಿಗೆ ಮೋಸ ಮಾಡ್ದಂಗ ಆಗಲ್ವಾ? ಬಾಲ ಹೊಡೆದ್ನಾ ನಿಂಗೆ? ಹೇಳು. ನಿಮಗ್ ಸಂತೋಷ ಆಗ್ತಿರ್ಬೇಕಲ್ವಾ ಅವ್ರು ನಂಗೆ ಹೊಡೆದ್ರು ಅಂತ? ನಿಂಗ್ ಬಾಲ ಹೊಡೆದ ಅಂತ ಕೇಳಿದ್ರೆ ಖುಷಿ ಆಗತ್ತೆ. ಈ ಮನೇಲಿ ಹಠಮಾರಿ ಹೆಣ್ಣು ಅಂತಿದ್ರೆ ಅದು ನೀನೊಬ್ಳೇ ಇರೋದು. ಹ ಹೇಳು. ಏಯ್, ಇನ್ನೂ ಹಠ ಇದ್ರೆ ಅದನ್ನು ಮುರಿಯೋದು ಹೇಗೆ ಅಂತ ನನಗೆ ಗೊತ್ತು. ನನ್ನನ್ನು ಭೀಮಾ ಥರ ಅಂತ ಅನ್ಕೋಬೇಡ. ಹೆಂಡತಿ ಹೇಳ್ದಂಗೆಲ್ಲ ಕುಣಿಯೋದಕ್ಕೆ. ಮೊದಲು ನೀನು ಇಲ್ಲಿ ಇರಬೇಕು ಅಂತಿದ್ದೆ, ಈಗ ಇಲ್ಲಿರೋದು ಬೇಡ ಅಂತಿದ್ಯಾ? ಏನು ಆಟ ಆಡ್ತಿದ್ಯಾ? ಸರಿಯಾಗಿ ಕೇಳಿಸ್ಕೊ, ನಾವಿಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಕರುಣಾ, ನೀನ್ ಹಳೆ ಬಾಕಿ ಎಲ್ಲ ಈಗ ತೀರಿಸ್ತಾ ಇದ್ದೀನಿ. ಇನ್ನು ನೋಡ್ತಿರೋ ನಿಂಗೆ ಹೇಗ್ ಮಾಡ್ತೀನಿ ಅಂತ. ನೀನ್ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕು ಅನ್ನೋದೇ ನನ್ನ ಆಸೆ ಇದ್ದಿದ್ದು. ನಿನ್ನ ಹೀಗ್ ನೋಡೋಕೆ ಖುಷಿ ಆಗತ್ತೆ, ಏನೋ ಒಂಥರ ನೆಮ್ಮದಿ. ಯೋಚನೆ ಮಾಡು, ಜೀವನ ಪೂರ್ತಿ ನನಗ್ ಸಿಗದೆ ಇರೋ ನೆಮ್ಮದಿನ ನಿನ್ ಕಣ್ಣೀರಿಂದ ಪಡಿತಾ ಇದ್ದೀನಿ ನಾನು. ಈಗ ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ರಮಾ, ರಮಾ, ಅಳ್ಬೇಡ ಕಂದ. ಏನಾಯ್ತು? ಯಾಕೆ ಅಳ್ತಿದ್ಯಾ ನೀನು? ಅವರು ನಂಜುಂಡಣ್ಣ, ಜನಾರ್ದನ್ ಅಣ್ಣ, ಮಂಚೆ ಅಣ್ಣ ಮಾಡಿರೋದನ್ನ ಮುಚ್ಚಿಟ್ಟಿದ್ದಾರೆ ಅಂದಮೇಲೆ ನಾನು ಹೇಗೆ ಹೇಳಿ ಅತ್ತೆ? ರಮಾ, ಹೇಳು, ಏನಾಯ್ತು ಅಂತ. ಅತ್ತೆ, ಅವ್ರ ಆಫೀಸ್ಗೆ 4 ಕಳ್ಳರು ನುಗ್ಗಿದ್ರಂತೆ. ಅವರು ಪೇಪರ್ನ ಕದ್ಯಕ್ಕೆ ಬಂದಿದ್ರಂತೆ. ಇವರು ಆ ಕಳ್ಳರನ್ನ ಹಿಡ್ದಿದ್ದಾರೆ. ಅವರನ್ನ ಹಿಡಿಯುವಾಗ ಅವ್ರ ಕೈಗೆ ಏಟಾಗಿದೆ. ಏನು? ಎಲ್ಲಿದ್ದಾನೆ? ಹೇಗಿದ್ದಾನೆ? ಚೆನ್ನಾಗಿದ್ದಾನಲ್ವಾ? ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ಅವ್ರ ಸಿದ್ಧಾಂತಗಳ ಜೊತೆ, ಅವ್ರ ಮೌಲ್ಯಗಳ ಜೊತೆ. ನಾನು ಹೇಳ್ದೆ ಅವ್ರಿಗೆ, ಬನ್ನಿ ನನ್ನ ಜೊತೆ ಡಾಕ್ಟ್ರ್ ಹತ್ರ ಪಟ್ಟಿ ಮಾಡಿಸ್ಕೊಳ್ಳೋಣ ಅಂತ. ಆದರೆ ಅವ್ರು ಹೇಳಿದ್ರು, ಇಲ್ಲ, ಆಫೀಸಲ್ಲಿ ರಜೆ ಕೊಡಲ್ಲ ಅಂತ. ಒಂದು ವೇಳೆ ಆಫೀಸಲ್ಲಿ ರಜೆ ಸಿಗಲ್ಲ ಅಂದರೆ ನಾನು ಬರಲ್ಲ ಅಂದರು. ಆದ್ರೆ ಆ ಕಳ್ಳರು ಸಿಕ್ಕಿದ್ರೆ ಇಲ್ವೋ? ಇನ್ನೂ ಸಿಕ್ಕಾಕೊಂಡಿಲ್ಲ. ರಮಾ, ನನಗನ್ಸುತ್ತೆ ಆ ಕಳ್ಳರು ಬೇಕು ಅಂತಾನೆ ಕಳ್ತನ ಮಾಡಕ್ ಬಂದಿದ್ರಾ? ಭೀಮನ್ ಕೆಲಸ ಹೋಗ್ಲಿ ಅಂತ. ಒಂದ್ ವೇಳೆ ಭೀಮಾ ಇದ್ದಾಗೆ ಕಳ್ತನ ಮಾಡಿದ್ರೆ ಆ ಎಲ್ಲ ಅಪರಾಧ ಭೀಮನ್ ಮೇಲೆ ಬರುತ್ತೆ, ಆಗ ಅವನ ಕೆಲಸದಿಂದ ಕಿತ್ತಾಕ್ಬೋದು ಅಂತ. ಎಲ್ಲ ಬೇಕು ಅಂತಾನೆ ಮಾಡಿರೋದು ಎಲ್ಲಾನು. ಎಲ್ಲರೂ ನಮ್ ಭೀಮನ್ ಹಿಂದೆನೆ ಬಿದ್ದಿದ್ದಾರೆ. ಆ 4 ಜನ ಕಳ್ಳರಿಗೆ ಖಂಡಿತ ಒಳ್ಳೇದಾಗಲ್ಲ.
ಅಂದರೆ ನೀನು ಈ ಲೋಟನ ಎತ್ತಿಡಲ್ಲ ಅಂತ ಆಯಿತು. ನನ್ನನ್ನು ಒಬ್ಬಳೇ ಇರೋದಕ್ಕೆ ಬಿಟ್ಬಿಡಿ. ನಿನಗೂ ಗೊತ್ತು ನೀನು ಕಣ್ಣೀರು ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ. ಕಣ್ಣೀರು ಹಾಕೋದು ನಿಲ್ಲಿಸು. ನೋಡು ಲಕ್ಷ್ಮಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೂ ಗೊತ್ತಿದೆ. ಆದರೆ ನೀನು ಅರ್ಥ ಮಾಡ್ಕೋಬೇಕು, ಗಂಡ ಅಂದ್ರೇನು, ಹೆಂಡತಿ ಹೇಗಿರಬೇಕು ಅಂತ. ನನಗೂ ನೋವಾಗುತ್ತೆ ಅಲ್ವಾ ಲಕ್ಷ್ಮಿ? ನೀನು ಎಲ್ಲರ ಮುಂದೆ ಮಾತಿಗೆ ಮಾತು ಕೊಡೋದು ಒಳ್ಳೇದಾ ಹೇಳು? ನೀನು ಹಾಗೆ ಮಾತಿಗೆ ಮಾತು ಬೆಳೆಸಲಿಲ್ಲ ಅಂದರೆ ಬಹುಶಃ ನನಗೂ ಕೋಪ ಬರ್ತಾ ಇರಲಿಲ್ಲ. ಎಲ್ಲರ ಮುಂದೆ ಅವಮಾನ ಆದರೆ ನಮ್ಮ ಸಂಬಂಧಕ್ಕೆ ಬೇರೆಯವ್ರ ಸಾಕ್ಷಿ ಯಾಕೆ ಬೇಕು? ಅದು ಅಲ್ಲದೆ ನನ್ನ 4 ಜನರ ಮುಂದೆ ನಿಮ್ಮ ಮಾತು ಕೇಳಿಲ್ಲ ಅಂದ ಮಾತ್ರಕ್ಕೆ ಅವ್ರ ಮುಂದೆ ನಿಮಗೆ ಅವಮಾನ ಆದಾಗ ನಾನೇನು ಹೇಳಿದೆ? ಕುಡ್ದಿರೋ ಲೋಟನ ಎತ್ತಿಡೋ ಅಂತ ಹೇಳಿದೆ. ಅದರಲ್ಲಿ ಯಾವ ಅವಮಾನ ಆಯಿತು ನಿನಗೆ? ನಿಮ್ಗಿದು ಅರ್ಥ ಆಗಲ್ಲ. ಯಾಕೆಂದ್ರೆ ಬಾಲಣ್ಣ ನಿಮಗೆ ಪ್ರಭಾವ ಬೀರಿದ್ದಾರೆ. ಏನು ನಿನ್ನ ಮಾತಿನ ಅರ್ಥ? ನಾನು ಬಾಲಣ್ಣನ ಥರ ಆಡ್ತಾ ಇದ್ದೀನ? ಇನ್ನೊಂದು ಭೀಮನ್ ಥರ ಆಗ್ಬೇಕಾ? ಸರಿ ಇರಲಿ ಅಥವಾ ತಪ್ಪಿರಲಿ, ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ಆನಂದ, ಏನಾಯ್ತು ನಿನಗೆ? ನೀನು ಈ ರೀತಿ ಇರಲಿಲ್ವಲ್ಲ? ಏನೂ ಇಲ್ಲಪ್ಪ. ಗಂಡ ಹೆಂಡತಿ ಅಂದಮೇಲೆ ಜಗಳ ಆಗೋದು ಸಾಮಾನ್ಯ ಅಲ್ವಾ? ಅದೇ ರೀತಿ ನಾವು ಆಡ್ತಿದ್ದೀವಿ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀನು ಇದನ್ನು ಹೇಳ್ತಾ ಇದೆಯಲ್ಲ, ಭೀಮಾ ಹೆಂಡತಿ ಹೇಳಿದ್ದನ್ನೆಲ್ಲ ಅವನೆಲ್ಲ ಮಾತನ್ನು ಕೇಳ್ತಾನೆ ಅಂತ. ಹೋಗು, ರಮಾ ಹೊರಗಡೆ ಕೂತಿದ್ದಾಳೆ, ಹೋಗಿ ಕೇಳು. ಅವಳಿಗೆ ಭೀಮನ ಕೈಯಲ್ಲಿ ರಕ್ತ ಬರ್ತಾ ಇದ್ರು ಪಟ್ಟಿ ಹಾಕ್ಸೋದಕ್ಕೆ ಅವಳಿಗೆ ಸಾಕಾಗೋಗಿದೆ. ಆದರೆ ಭೀಮ ರಮನ್ ಮಾತು ಕೇಳಿಸ್ಕೊಳ್ಳೇ ಇಲ್ಲ. ಅಪ್ಪ, ಭೀಮನ್ ಕೈಗೆ ಹೇಗೆ ಏಟಾಯ್ತು? ಅದಕ್ಕಿಂತ ಮುಂಚೆ ಈ ವಿಷಯ ನಾನು ತಿಳ್ಕೋಬೇಕಾಗಿದೆ. ನಿನ್ನ ಈ ನಡವಳಿಕೆಯಿಂದ ನಿನ್ನ ಹೆಂಡತಿಗೆ ಎಷ್ಟು ನೋವಾಗಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಯಾರಿಗಾದ್ರೂ ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ಅವ್ರಿಗೆ ನೋವಂತೂ ಮಾಡಕ್ ಹೋಗ್ಬೇಡ. ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ರಮಾ, ನನ್ನ ಮೇಲೆ ಇನ್ನೂ ಕೋಪನಾ? ಪಟ್ಟಿ ಹಾಕಿಸ್ಕೊಂಡ್ ಬಂದೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಗೋಸ್ಕರ ಊಟ ತಗೊಂಡ್ ಬರ್ತೀನಿ. ರಮಾ, ನನ್ನ ಮಾತು ಕೇಳಮ್ಮ, ನನ್ನ ಮೇಲೆ ಹೀಗೆ ಕೋಪಿಸ್ಕೋಬೇಡ. ನಾನ್ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ಮ್ಯಾನೇಜರ್ ಮಾತು ಕೇಳೋದು ನಿಮ್ಮ ಕರ್ತವ್ಯ ಅಲ್ವಾ? ನೀವು ಅವ್ರ ಮಾತು ಕೇಳಿದ್ರಿ, ಕರ್ತವ್ಯ ನಿಭಾಯಿಸಿದ್ರಿ, ನಿಮ್ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ಇದನ್ನೇ ಜೀವನದ ರೀತಿ ಅಂತ ಕರೆಯೋದು ರಮಾ. ಮತ್ತೆ ಯಾರು ಕಳ್ತನ ಮಾಡಿದ್ರು ಅವ್ರನ್ನ ಪೊಲೀಸರಿಗೆ ಹಿಡ್ಕೊಡ್ದೇ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರುಗಳು ನಿಮ್ ಕೈ ಕುಯ್ದಿದ್ದಾರೆ, ಅವ್ರನ್ನ ಹಾಗೆ ಬಿಟ್ಬಿಡಿ. ಇದೆಂತ ರೀತಿ ರೀ? ನಿಮಗ್ ಗೊತ್ತಾ, ನಿಮ್ಮ ಈ ರೀತಿ ನೀತಿ ಎಲ್ಲ ನೋಡಿ ಜನ ನಗ್ತಿದ್ದಾರೆ, ಮೂರ್ಖರು ಅಂತಿದ್ದಾರೆ. ಅಂದ್ರೆ ಕಳ್ತನ ಮಾಡಕ್ ಬಂದಿದ್ದು ನಂಜುಂಡಣ್ಣ, ಜನಾರ್ದನಣ್ಣ, ಮಂಚೆಯಣ್ಣ, ರಾಘಣ್ಣ ಅಂತ ಗೊತ್ತಾಯ್ತಾ ನಿಂಗೆ? ಹಾ, ಗೊತ್ತಾಯ್ತು ನನಗೆ. ಹಾಗೆ ಮೇಘನಾಥ್ ಅವರು ಅವ್ರ ಮಕ್ಕಳ ಜೊತೆ ನಿಮ್ಮನ್ನ ಮೂರ್ಖರು ಅಂತಿದ್ರು, ಆಡ್ಕೊಂಡು ನಗ್ತಿದ್ರು. ನೀನ್ ವಟಾರದಲ್ಲಿ ಯಾರಿಗೂ ಹೇಳಲಿಲ್ಲ ಅಲ್ವಾ?
ಇವರೇ ಕಳ್ತನ ಮಾಡಕ್ ಬಂದಿತ್ತು ಅಂತ. ಇದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ? ಇದು ಮುಖ್ಯ ಅಲ್ಲ, ನನಗ ಅವ್ರ ಮಾತಿಂದ ನೋವಾಗಿದೆ. ಅಲ್ಲ ಹಾಗಲ್ಲ ರಮಾ. ಇಲ್ಲಿ ನೋಡಿ, ಭೀಮ್ರಾವ್ ಮತ್ತವನ ಹೆಂಡತಿ ಸಹಿ ಹಾಕಿ ಈ ಪತ್ರನ ನನಗೆ ಕೊಟ್ಟಿದ್ದಾರೆ. ಎಲ್ರೂ ಹೇಳ್ತಾರೆ ಪತ್ರಿಕೆ ಖಡ್ಗಕ್ಕಿಂತ ಹರಿತವಾಗಿರುತ್ತೆ ಅಂತ. ಅದಕ್ಕಿಂತ ಜಾಸ್ತಿ ಶಕ್ತಿ ಈ ಪತ್ರದಲ್ಲಿದೆ ಅಂತ ನನಗನ್ನಿಸ್ತಾ ಇದೆ. ಭೀಮ್ರಾವು ಯಾರಿಗೆಲ್ಲ ಪತ್ರ ಬರೆದು ಕೊಟ್ಟಿದಾನೋ ಅಲ್ಲೆಲ್ಲ ಕಡೆ ಸೋಲು ನಿಶ್ಚಿತ. ನಾನ್ ಸೋಲೋದಿಲ್ಲ. ನನ್ನ ಜಾತಿ ಮೇಲಾಣೆ ನಾನ್ ಸೋಲೋದಿಲ್ಲ. ಈ ರೀತಿ ಪತ್ರ ಬರ್ಸ್ಕೊಂಡವರೆಲ್ಲ ಯಾವುದೋ ರೀತಿ ಸೋತಿರ್ಬೋದು, ಆದ್ರೆ ಈ ಮ್ಯಾನೇಜರ್ ಸೋಲೊಪ್ಕೊಳ್ಳೋದಿಲ್ಲ. ವಾ ಮ್ಯಾನೇಜರ್ ಸಾಹೇಬ್ರೆ, ವಾ, ಅದ್ಭುತ. ನಿಮ್ಮಿಂದ ನಾನು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮ ಈ ಕೋಪ ಉತ್ಸಾಹ ಹೀಗೆ ಉಳಿಸ್ಕೊಳ್ಳಿ. ಮೈಪಲ, ಹೋಗು ಮಗನೆ, ಊಟಕ್ಕೆ ಸಿದ್ಧ ಮಾಡ. ಆಗ್ಲಿ ಅಪ್ಪ. ಮೊದಲು ಊಟ ಮಾಡೋಣ. ಊಟ ಮಾಡ್ತಾ ಮಾಡ್ತಾ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ತಗೊಳ್ಳಿ, ಊಟ ಮಾಡಿ. ನಾನು ಹೇಗೆ ತಿನ್ಲಿ? ಇವತ್ತು ನೀನೇ ನಿನ್ನ ಕೈಯಾರೆ ತಿನ್ನಿಸ್ತೀಯ. ಇದೆಲ್ಲ ಮಾಡಬೇಡಿ ನೀವು ನನ್ನ ಮುಂದೆ. ನೀವು ಹೀಗೆಲ್ಲ ಮಾಡೋದ್ರಿಂದ ನನ್ನ ಕೋಪ ಕಮ್ಮಿ ಆಗಲ್ಲ. ಆದ್ರೆ ನಿನ್ನ ಗಂಡ ಮೂರ್ಖ ಅಲ್ವಾ? ಅವನು ಹೇಗೆ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯ? ನನ್ನ ಗಂಡ ಮೂರ್ಖ ಅಲ್ಲ, ಹಾಗಂತ ಹೇಳ್ತಿದ್ರಲ್ಲ ಅವರು ಮೂರ್ಖರು. ಅವರು ಹಾಗೆ ಹೇಳಿದ್ದಕ್ಕೆ ನನಗೆ ಕೋಪ ಬಂತು. ಅಲ್ಲ, ಆ 4 ಜನರ ಮೇಲೆ ಏನ್ ಅನುಕಂಪ ನಿಮ್ಗೆ? ಏನ್ ಅವಶ್ಯಕತೆ ಇತ್ತು? ಬಾ ಕೂತ್ಕೋ. ನೋಡು ರಾಮ, ಅಕಸ್ಮಾತ್ ಅವ್ರ ಆಫೀಸಲ್ಲಿ ನಷ್ಟ ಏನಾದರೂ ಹೆಚ್ಚು ಮಾಡಿದಿದ್ರೆ ನಾನು ಖಂಡಿತ ಅವ್ರನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಆದರೆ ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಸುಮ್ಮನೆ ಬಿಟ್ಟೆ. ಮಿಗಿಲಾಗಿ ಅವರು ನಮ್ಮ ಜನರು, ಒಂದೇ ವಠಾರದಲ್ಲಿರೋರು. ನಮ್ಮ ಮಧ್ಯೆ ಇರೋ ಸಂಬಂಧ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಆ ಸಂಬಂಧ ಇದೆಯಲ್ಲ, ಅಲ್ಲದೆ ಮಂಚ ಹೆಣ್ಣನ್ಗೆ ಅಕಸ್ಮಾತ್ ತೊಂದರೆ ಆದರೆ ಅದು ಸರ್ಸಮ್ಮಂಗೂ ತೊಂದರೆ ಆದ ಹಾಗೆ ಅಲ್ವಾ? ಹಾಗಿದ್ಮೇಲೆ ಸರ್ಸಮ್ಮಂಗೆ ನಾನು ಹಿಂಗೆ ನೋವು ಕೊಡಲಿ? ನೋಡು ರಮ್ಮ, ನಿನ್ನ ಗಂಡ ತನ್ನ ಕೈಗೆ ಏಟ್ ಮಾಡಿಕೊಂಡು ಮನೆಗೆ ಬಂದಿರ್ಬೋದು, ಸ್ವಲ್ಪ ನೋವಿನಿಂದ ಮನೆಗೆ ಬಂದಿರಬಹುದು. ಕಷ್ಟ ನಷ್ಟಗಳನ್ನು ಹೊತ್ಕೊಂಡು ಅವನ ಮನೆಗೆ ಬಂದಿರಬಹುದು. ಆದರೆ ಇನ್ನೊಂದು ಮನೆಗೆ ನೋವನ್ನು ಕೊಟ್ಟು ಮನೆಗೆ ಬರುವಂಥವನು ನಿನ್ನ ಗಂಡ ಅಲ್ಲ. ನಾನು ಡೈರಿ ಬರೀತೀನಲ್ಲ, ಇಲ್ಲಿವರೆಗೂ ಯಾವತ್ತಾದರೂ ನನ್ನ ಡೈರಿಯಲ್ಲಿ ವೈಯಕ್ತಿಕ ಪ್ರೀತಿ ದ್ವೇಷದ ಬಗ್ಗೆ ಬರ್ತಿರೋದನ್ನು ನೋಡಿದ್ಯಾ? ನಾನು ನನ್ನ ಡೈರಿಯಲ್ಲಿ ಕೇವಲ ಸಮಾಜ ಸುಧಾರಣೆ ಬಗ್ಗೆ ಬರೀತೀನಿ. ಮತ್ತೆ ನಾನು ಸಮಾಜದ ಬಗ್ಗೆ ಬರೆಯುವಾಗ ಆ ಸಮಾಜದ ಬಗ್ಗೆ ಯೋಚಿಸ್ತೀನಲ್ವಾ? ಮತ್ತು ಆ 4 ಜನ ಅವರು ಕೂಡ ಈ ಸಮಾಜದ ಭಾಗ ಅಲ್ವಾ? ಅದಕ್ಕೆ ನಾನು ಅವನ್ನ ಕ್ಷಮಿಸ್ಬಿಟ್ಟೆ. ನೀನು ಕ್ಷಮಿಸ್ಬಿಡು. ನಾನು ಒಪ್ಸಿದ್ದು ಆಯ್ತು, ಅವ್ರ ಬದಲಾಗಿ ಕ್ಷಮೆನೂ ಕೇಳಾಯ್ತು. ಆದ್ರೆ ಒಂದಂತೂ ಸತ್ಯ, ನೀವು ಇನ್ನೊಬ್ರಿಗೆ ಬೆಳಕಾಗೋದಕ್ಕೆ ನೀವೇ ಉರ್ದೋಗ್ತೀರ. ಮತ್ತೆ ನಾನು ನಿಮ್ ನೋವಿನ ತಾಪನ ಅನುಭವಿಸ್ತೀನಿ. ಎಷ್ಟೋ ಸಲ ಇದರಲ್ಲಿ
ಹೆಂಡತಿ ಆಗಿರೋದು ಎಷ್ಟು ಕಷ್ಟ ಅನ್ಸುತ್ತೆ.